ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವದ ಮೊದಲ ಸಂಸತ್ತಾದ ಅನುಭವ ಮಂಟಪದ ಬೃಹತ್ ತೈಲ ವರ್ಣಚಿತ್ರವನ್ನು ನಿನ್ನೆ ಅನಾವರಣಗೊಳಿಸಲಾಯಿತು. ಈ ವಿಚಾರವಾಗಿ ಮಾತನಾಡಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ವಿಶ್ವದಲ್ಲಿ ಮಹಿಳೆಯರಿಗೆ ಮೊಟ್ಟ ಮೊದಲು ಸ್ವಾತಂತ್ರ್ಯ ಕೊಟ್ಟದ್ದು ಬಸವಣ್ಣ ಅವರು ಎಂದು ಹೇಳಿದರು. ಮಹಿಳೆಯರಿಗೆ ದೇವಾಲಯದಲ್ಲಿ ಪ್ರವೇಶವಿರದ ಸಂದರ್ಭದಲ್ಲಿ ಸುಮಾರು 35 ಜನ ಮಹಿಳೆಯರಿಗೆ ಅನುಭವ ಮಂಟಪದಲ್ಲಿ ವಚನ ರಚನೆಗೆ ಅವಕಾಶ ಕೊಟ್ಟಿದ್ದು ಬಸವಾದಿ ಶರಣರು. 12ನೇ ಶತಮಾನದ ಸಮಯದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲ ಶರಣರು ಸೇರಿ ಸಮಾಜದಲ್ಲಿನ ಅನಿಷ್ಟಗಳನ್ನು ನಿವಾರಿಸಿ ಜಾತಿ ರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂದು ಶರಣರ ಗುರಿ ಆಗಿತ್ತು ಎಂದು ಹೇಳಿದ್ದಾರೆ. ಅಂತಹ ಶರಣರು ಇದ್ದಂತಹ ಅನುಭವ ಮಂಟಪವನ್ನು ಮರುಸ್ಥಾಪಿಸಬೇಕು ಎಂದು 1955ರ ಜಯಚಾಮರಾಜೇಂದ್ರ ಒಡೆಯರ್ ಅವರು ಶಂಕುಸ್ಥಾಪನೆ ಮಾಡ್ತಾರೆ. ಆದರೆ ಕಾಮಗಾರಿ ಪ್ರಾರಂಭವಾಗುವುದಿಲ್ಲ. 1966ರಲ್ಲಿ ಬಿಡಿ ಜತ್ತಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಗುದ್ದಲಿ ಪೂಜೆ ಮಾಡ್ತಾರೆ. ಆವಾಗೂ ಸಹ ಅನುಭವ ಮಂಟಪದ ನಿರ್ಮಾಣ ಕಾರ್ಯ ಆಗುವುದಿಲ್ಲ ಎಂದು ನುಡಿದರು. ಮಹಿಳೆಯರನ್ನು ಸೇರಿಸಿಕೊಂಡು, ಯಾಕೆಂದ್ರೆ ಇವತ್ತು ಏನಾದ್ರೂ ಮಹಿಳೆಯರು ಪ್ರಥಮವಾಗಿ ಅವ್ರಿಗೆ ಯಾರಾದ್ರೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಬಸವಾದಿ ಶರಣರು ಅಂತ ಹೇಳಿ ಸ್ಮರಿಸಬೇಕು ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಯಾವ ಮಹಿಳೆಗೆ ದೇವಾಲಯ ಒಳಗೆ ಹೋಗ್ಲಿಕ್ಕೆ ಪ್ರವೇಶ ಇರಲಿಲ್ಲ ಅಂತವರಿಗೆ ಮಹಾದೇವಿ ಅಂತೇಳಿ ಹೇಳಿ ಅವರಿಗೂ ಅನುಭವ ಮಂಟಪದಲ್ಲಿ ಸ್ಥಾನ ಕೊಟ್ಟು ಅಕ್ಕ ಮಹಾದೇವರ ಜೊತೆಯಲ್ಲಿ ಅನೇಕ ಜನ, ನಾಗಲಾಂಬಿಕಾ, ಅಕ್ಕನಾಗಮ್ಮ, ಸುಳ್ಳಿ ಸಂಕವ್ವ, ಇಂಥ ಇವತ್ತಿನವರೆಗೆ ಸಂಶೋಧನೆ ಪ್ರಕಾರ ಸುಮಾರು 32 ಜನ ಮಹಿಳೆಯರು ಅಂದಿನ ದಿನಮಾನಗಳಲ್ಲಿ ಅನುಭವ ಮಂಟಪದಲ್ಲಿ ತಮ್ಮ ವಚನವನ್ನು ಬರೆದಿದ್ದಾರೆ. ಇನ್ನೂ ಅದರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಅಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಸುಮಾರು ಕಡೆ ಇವತ್ತು ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಹೇಳ್ತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕ ನೇಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಏನನ್ನೇತ ಕಿರಿರಿ ಕೂಡಲ ಸಂಗಯ್ಯ ಅಂತೇಳಿ. ಅಂದ್ರೆ ಅಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ವಿಶೇಷವಾಗಿ ಮಹಾರಾಷ್ಟ್ರದಿಂದ ಶಿವಯೋಗಿ ಸಿದ್ದರಾಮೇಶ್ವರರು ಬರ್ತಾರೆ. ಅಲ್ಲಿ ಬೋವಿ ಸಮುದಾಯಕ್ಕೆ ಸೇರಿದಂತವರು, ಇವತ್ತು ಉರ್ಲಿಂಗ್ ದೇವರು, ಉರ್ಲಿಂಗ್ ಪೆದ್ದಿಯವರು, ಅಮುಗಿ ದೇವಯ್ಯ, ತೆಲಂಗಾಣ ಆಂಧ್ರ ಪ್ರದೇಶದಿಂದ ಸಕಲೇಶ್ ಮಾದರಸ ಬರ್ತಾರೆ, ಕಿನ್ನರಿ ಬೊಮ್ಮಯ್ಯನವರು, ಗುಜರಾತ್ದಿಂದ ಆದಯ್ಯ ಶರಣರು ಬರ್ತಾರೆ, ತಮಿಳುನಾಡಿನಿಂದ ಮಾದರೆ ಚೆನ್ನಯ್ಯನವರು ಬರ್ತಾರೆ, ಕೇರಳದಿಂದ ಧೂಪದ ಗುಗ್ಗವೆಯವರು ಬರ್ತಾರೆ, ಕಾಶ್ಮೀರದಿಂದ ಮಹಾದೇವ್ ಭೋಪಾಲ್ ಬರ್ತಾರೆ, ಅಫ್ಘಾನಿಸ್ತಾನದಿಂದ ಮರುಳ ಶಂಕರ್ ದೇವರು ಬರ್ತಾರೆ. ಹಿಂಗ ಅನೇಕ ಏನು ಶರಣರುಗಳು, ಸುಮಾರು ಎಲ್ಲಾ ಶರಣರುಗಳು ಒಂದು ಕಡೆ ಸೇರಿ ಅಂದಿನ ದಿನಮಾನಗಳಲ್ಲಿ ಏನು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಅನಿಷ್ಟಗಳಿದ್ದವು, ಇವೆಲ್ಲ ಅನಿಷ್ಟಗಳು ಇವತ್ತು ನಿವಾರಣೆ ಮಾಡಿ ಸುಂದರವಾದಂತಹ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು, ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರ ಗುರಿಯಾಗಿತ್ತು ಅಂದಿನ ಕಾಲದಲ್ಲಿ. ಇವತ್ತಿಗೂ ಆಗ್ತಾ ಇಲ್ಲ. ಇವತ್ತು ಅಂತರ್ಜಾತಿ ವಿವಾಹ ಮಾಡುವಂಥದ್ದು, ಹರಳೆಯ ಮಧುವರಸರ ಮಕ್ಕಳಿಗೆ ಏನು ಲಾವಣ್ಯವತಿ ಶೀಲವಂತನ ಮದುವೆ ಮಾಡಿಸ್ತಾರೆ, ಅಂತರ್ಜಾತಿ ವಿವಾಹ. ಆ ಸಂದರ್ಭದಲ್ಲಿ ಅದು ಸಾಧ್ಯನೇ ಇರಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿನೂ ಇವತ್ತು ಅವರು ಮಾಡಿದಂಥದ್ದು ಅದೇ ಕಲ್ಯಾಣ ಕ್ರಾಂತಿಗೆ ಮೂಲ ಅಂತೇಳಿ ಹೇಳ್ಬೋದು. ಇವತ್ತು ಅವರು ಬರ್ತಾ ಇದ್ದಾಗ ಇವತ್ತು ಹರಳೇನವರು ಶರಣು ಅಂತ ಹೇಳಿದ್ರೆ ಬಸವಣ್ಣನವರು ಶರಣಾರ್ಥಿ ಅಂತ ಹೇಳ್ತಾರೆ. ಆ ಶರಣಾರ್ಥಿ ಅಂದರು ಅಂತ ಹೇಳಿ ಹರಳೇನವರು ಅವರ ಧರ್ಮಪತ್ನಿಯವರು ಅವರ ತೊಡೆ ಇವತ್ತು ಚರ್ಮವನ್ನು ತೆಗೆದು ಒಂದು ಅವರು ಜೋಡನ್ನು ಮಾಡ್ತಾರೆ. ಜೋಡನ್ನು ಮಾಡಿ ತಲೆ ಮೇಲೆ ಇಟ್ಕೊಂಡು ಬಸವಣ್ಣನವರಿಗೆ ಕೊಡ್ಲಿಕ್ಕೆ ಹೋಗಿದಾಗ ತಲೆ ಮೇಲೆ ಇಟ್ಕೊಂಡು ಇದು ಕೂಡಲ ಸಂಗಮಗೆ ಸೇರಿರ್ತದೆ ಅಂತ ಹೇಳ್ತಾರೆ, ಆ ದೇವರಿಗೆ ಸಲ್ತದೆ ಅಂತ ಹೇಳಿ ವಾಪಸ್ ಬರ್ತಾ ಇದ್ದಾಗ ಇವತ್ತೇನು ಮಧುವರ್ಸರು ಬ್ರಾಹ್ಮಣರಾಗಿರ್ತಾರೆ, ಅವರು ಚೇಷ್ಟೆ ಮಾಡಲಿಕ್ಕೆ ನಾನು ಹಾಕೋತೀನಿ ಅಂತ ಹೇಳಿ ಕಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಅವ್ರ ಕಾಲೆಲ್ಲ ಉರಿ ಆಗ್ತದೆ. ಹರಳೇನವರು ಚಿಮ್ಮಿಸಿದಂತ ನೀರಿನಿಂದ ಅದು ಕಡಿಮೆ ಆಗ್ತದೆ, ಅವರು ಬದಲಾಗ್ತಾರೆ, ಶರಣರಾಗಿ ಅನುಭವ ಮಂಟಪಕ್ಕೆ ಹೋಗ್ತಾರೆ. ಅನುಭವ ಮಂಟಪಕ್ಕೆ ಹೋಗಿದ್ಮೇಲೆ ಅಂತರ್ಜಾತಿ ವಿವಾಹ ಆಗ್ತದೆ. ಅದಾದ್ಮೇಲೆ ಶರಣರ ಮೇಲೆ ಬಿಜ್ಜಳ ರಾಜ ಕೆಲವೊಂದು ಕೊಂಡಿ ಮಿಂಚಣ್ಣ ತರ ಇರ್ತಾರಲ್ಲ, ಅವರೆಲ್ಲ ಇದು ಪಾಪ ಆಯ್ತು, ಹಂಗೆ ಆಯ್ತು, ಹಿಂಗೆ ಆಯ್ತು ಅಂತೇಳಿ ಎಳೆಹುಟ್ಟಿ ಶಿಕ್ಷೆ ಆಗ್ತದೆ. 5 ಜನ ಹುತಾತ್ಮರಾಗ್ತಾರೆ. ಇವತ್ತು ಆ ಒಂದು ಕಲ್ಯಾಣ ಕ್ರಾಂತಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಕಾಲದಲ್ಲಿ ಹಿಂದೆ ಯಾವ ರೀತಿಯಲ್ಲಿ ಅನ್ಯಾಯ ಅನೀತಿಗಳಿದ್ದು ಇದೆ, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ.
ಇವತ್ತಿಗೆ ಏನು ವಚನ ಸಾಹಿತ್ಯ ಇದೆ, ಸುಮಾರು ಇವತ್ತು 157 ಜನ ಇವತ್ತು ವಚನವನ್ನು ಬರೆದಿದ್ದಾರೆ 776 ಶರಣರಲ್ಲಿ, ಇಲ್ಲಿವರೆಗೆ ಸಂಶೋಧನೆ ಮಾಡಿದ ಪ್ರಕಾರ. ಇದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ಬಸವ ಕಲ್ಯಾಣದ, ನಾನು ಬೀದರ್ನಿಂದ ಬಂದವನಾಗಿದ್ದೇನೆ, ಬಸವ ಕಲ್ಯಾಣದಲ್ಲಿ ಇವತ್ತು ನೂತನವಾದಂತಹ ಒಂದು ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಇದಕ್ಕೂ ಬಹಳ ದೊಡ್ಡ ಇತಿಹಾಸ ಇದೆ. ಇವತ್ತು ಹಿಂದೆ ಒಂದು ಅನುಭವ ಮಂಟಪ ಮಾಡಬೇಕು ಅಂತೇಳಿ ಹೊರಟಂತಹ ಸಂದರ್ಭದಲ್ಲಿ 1955ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಬಸವ ಕಲ್ಯಾಣಕ್ಕೆ ಬಂದು ಅದಕ್ಕೆ ಒಂದು ಶಂಕುಸ್ಥಾಪನೆ ಹಾಕ್ತಾರೆ. ಅನುಭವ ಮಂಟಪ ಕಾಮಗಾರಿ ಆಗೋದಿಲ್ಲ, ಹಾಗೆ ಉಳಿತದೆ. 66ರಲ್ಲಿ ಸನ್ಮಾನ್ಯ ಬಿ.ಡಿ. ಜತ್ತಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಇವತ್ತು ಅದಕ್ಕೆ ಶಂಕುಸ್ಥಾಪನೆ, ಗುದ್ಲಿ ಪೂಜೆ ಎಲ್ಲವೂ ಆಗ್ತದೆ. ಆದ್ರೆ ಬಸವ ಸಮಿತಿಯ ಜಮೀನು ಇರ್ತದೆ, ಅದು ಪೂರ್ತಿ ಆಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ 72ರಲ್ಲಿ ನಮ್ಮ ಕಮಲಾಪುರದಲ್ಲಿ ಒಂದು ಶರಣ ಸಂಸ್ಕೃತಿ ಕಾರ್ಯಕ್ರಮ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಧಾರವಾಡದ ಮುರುಘಾ ಶ್ರೀಗಳು ಬಂದು ಬಸವತತ್ವ ಪ್ರತಿಪಾದಕರು ಈ ಒಂದು ಅನುಭವ ಮಂಟಪ ನೂತನವಾಗಿ ನಿರ್ಮಾಣ ಆಗಬೇಕು ಅಂದ್ರೆ ಭಾಲ್ಕಿಯ ನನ್ನ ಕ್ಷೇತ್ರ, ನಮ್ಮ ಗುರುಗಳು ಭಾಲ್ಕಿಯ ಲಿಂಗಕ್ಕೆ ಚನ್ನಬಸವಪಟ್ಟ ದೇವರಿಗೆ ಮಾತ್ರ ಕೊಟ್ರೆ ಇದು ಸಾಧ್ಯ ಆಗ್ತದೆ ಅಂತೇಳಿ ಹೇಳಿ ಅಲ್ಲಿ ಅವರ ಹೆಗಲಿಗೆ ಹಾಕ್ತಾರೆ. ಅವರು ಬಸವ ಜಯಂತಿ ದಿವಸ ಪಾದಯಾತ್ರೆ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು ಇತರರೆಲ್ಲ ಸೇರಿಕೊಂಡು 72ರಲ್ಲಿ ಆ ಕಾಮಗಾರಿ ಪ್ರಾರಂಭ ಮಾಡ್ತಾರೆ. 81ರಲ್ಲಿ ಇವತ್ತೇನು ನೂತನ ಅನುಭವ ಮಂಟಪ ಇದೆ ಎಲ್ಲರೂ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಸನ್ಮಾನ್ಯ ಶ್ರೀ ಅಡ್ವಾಣಿಯವರು ಬಂದು ಭೇಟಿ ಕೊಟ್ಟಿದ್ದಾರೆ, ಎಲ್ಲಾ ಪಕ್ಷದವರು ಅಲ್ಲಿ ಬಂದು ಭೇಟಿ ಕೊಟ್ಟಿದ್ದಾರೆ. ಇದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಅವತ್ತು ಲಿಂಗೈಕ್ಯ ಏನು ಅವತ್ತು ನಮ್ಮ ಲಿಂಗಾಕಾರದ ಅನುಭವ ಮಂಟಪ ಒಂದೇ ರಾತ್ರಿ ಆಗ್ಬೇಕು ಅಂದ್ರೆ ರಾತ್ರಿ 12 ಗಂಟೆ ನಂತರ ಕೂಲಿ ಕಾರ್ಮಿಕರು ಹೋದ್ರು ಕಲ್ಲು ಮಣ್ಣು ಎಲ್ಲ ಹೊತ್ತಿ ಅನುಭವ ಮಂಟಪ ನಿರ್ಮಾಣ ಆಗ್ತದೆ. ಅದಾದ ಮೇಲೆ 2002ರಲ್ಲಿ ನಮ್ಮೆಲ್ಲರ ಬೇಡಿಕೆ ಇರ್ತದೆ, ಬಸವ ಕಲ್ಯಾಣ ಅಭಿವೃದ್ಧಿ ಆಗ್ಬೇಕು, ಜಗತ್ತಿಗೆ ಮಾದರಿ ಆಗ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಇವತ್ತು ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗ್ತದೆ. 2004ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಧರಮ್ ಸಿಂಗ್ ರವರು ಇದ್ದಾಗ ಶಾಸನದಲ್ಲಿ ವಿಧಾನಸಭೆಯಲ್ಲಿ ಅದು ಅನುಮೋದನೆ ಆಗ್ತದೆ. 2004ರ ನಂತರದಲ್ಲಿರುವಂತಹ ಗುಹೆಗಳ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇರ್ತದೆ. ಅದಾದ ಮೇಲೆ ಇವತ್ತು 2016-17ರಲ್ಲಿ ಮಾನ್ಯ ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇವತ್ತು ನಾನು ಅವತ್ತು ಅದೃಷ್ಟವಶಾತ್ ಉಸ್ತುವಾರಿ ಸಚಿವನಾಗಿದ್ದೆ. ನೂತನ ಅನುಭವ ಮಂಟಪ ಮಾಡಬೇಕು ಅಂತ ಬಹಳ ಜನರ ಒಂದು ಉದ್ದೇಶ ಇದೆ, ಆ ಪರಿಕಲ್ಪನೆ ಆಗಬೇಕು ಅಂತ ಹೇಳಿದಾಗ ಅವರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿ ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿ ರಚನೆ ಮಾಡಿ ಇವತ್ತು 2018ರ ಅವರ ಇವತ್ತು ನಮ್ಮ ಸರ್ಕಾರದ ಕೊನೆ ಗಳಿಗೆಯಲ್ಲಿ ಆಯವ್ಯಯದಲ್ಲಿ ಘೋಷಣೆ ಮಾಡ್ತಾರೆ 100 ಕೋಟಿ ರೂಪಾಯಿ ಅನುಭವ ಮಂಟಪ ನಿರ್ಮಾಣಕ್ಕೆ ಕೊಟ್ಟು ಮಾಡ್ತೀವಿ ಅಂತ ಹೇಳಿ ಗೋರು ಚನ್ನಬಸಪ್ಪನವರು 650 ಕೋಟಿ ರೂಪಾಯಿ ಅನುಭವ ಮಂಟಪದ ಪರಿಕಲ್ಪನೆ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ವರದಿಯನ್ನು ಕೊಡ್ತಾರೆ. ಆ ವರದಿ ಮಾನ್ಯ ಸಿದ್ದರಾಮಯ್ಯಜಿಯವರು ಒಪ್ಪಿಸ್ಕೊಳ್ತಾರೆ. ಅದು ಒಪ್ಪಿದ ಮೇಲೆ ಸರ್ಕಾರ ಬದಲಾವಣೆ ಆಗ್ತದೆ. ಬದಲಾವಣೆ ಆದ್ಮೇಲೆ ನೂತನ ಅನುಭವ ಮಂಟಪಕ್ಕೆ ವಿನ್ಯಾಸ ಆಗ್ತದೆ. ಅದಾದ್ಮೇಲೆ ಹಿಂದೆ ಬಂದಂತಹ ಸರ್ಕಾರದಲ್ಲಿ ಮಾನ್ಯ ಯಡಿಯೂರಪ್ಪನವರು 200 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಪ್ರಾರಂಭ ಆಗ್ತದೆ. ಅದಾದ್ಮೇಲೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತದಕ್ಕೆ ಮತ್ತೆ ಮಾನ್ಯ ಸಿದ್ದರಾಮಯ್ಯಜಿಯವರು 100 ಕೋಟಿ ರೂಪಾಯಿ ಕೊಟ್ಟು ಈಗ 628 ಕೋಟಿ ರೂಪಾಯಿಗೆ ಯೋಜನೆ ಆಗಿದೆ. ಅದಕ್ಕೆ ಪರಸ್ಕೃತ 740 ಕೋಟಿ ರೂಪಾಯಿಯಲ್ಲಿ 770 ಕಂಬದ ಮೇಲೆ ಎಲ್ಲಾ ಶರಣರ ವಚನಗಳಲ್ಲಿ ಬರೆದು ಬಹಳ ವಿಶೇಷವಾಗಿ ಅಲ್ಲಿ ನಾಳೆ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಒಂದು ಅಧಿವೇಶನ ಸಹಿತ ಬಸವ ಕಲ್ಯಾಣದಲ್ಲಿ ನಡೆಸಬಹುದು ಅನ್ನುವಂತ ಮಾತನ್ನು ನಾನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸಿದ್ದರಾಮಯ್ಯನವರು ಪರಿಕಲ್ಪನೆ ಅವರು ಸಂಕಲ್ಪ ಮಾಡಿದ್ದಾರೆ. ಅಲ್ಲಿ ಬಂದು ಪ್ರಗತಿ ಪರಿಶೀಲನೆ ಮಾಡಿ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬರುವ 2025 ಕೊನೆಯಲ್ಲಿ ಡಿಸೆಂಬರ್ ಅಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣ ಕಾಮಗಾರಿ ಪೂರ್ತಿ ಮಾಡಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದಕ್ಕೆ ಬದ್ಧವಾಗಿ ಸರ್ಕಾರ ನೂತನ ಅನುಭವ ಮಂಟಪ ನಿರ್ಮಾಣ ಮಾಡ್ತದೆ ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಾವು ನೋಡ್ತಾ ಇದೀವಿ ಇದು ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಇವತ್ತೇನು ಜಗತ್ತಿನಾದ್ಯಂತ ನಾವು ನೋಡ್ತಾ ಇದ್ದೀವಿ ಬಹಳ ಆತಂಕ ಪಡುವಂತಹ ಒಂದು ಇವತ್ತು ಆತಂಕಕಾರಿ ವಿಷಯಗಳಿದ್ದಾವೆ. ಇವತ್ತಿಗೂ ಸಮಾಜದಲ್ಲಿ ಜಾತೀಯತೆ ಇದೆ, ಧರ್ಮಾಂಧತೆ ಇದೆ, ಅಸ್ಪೃಶ್ಯತೆ ಇದೆ, ಶೋಷಣೆ ಇದೆ, ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಆಗ್ತದೆ. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಜಾತಿವಾದಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ, ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೀವಿ. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಿ
ಇವತ್ತು ಸಮಾಜದ ಸ್ವಾಸ್ಥ್ಯ ಏನಿದೆ ಹಾಳು ಮಾಡುವಂತ ಪ್ರಯತ್ನ ನಡೀತಾ ಇದೆ. ಸಮಾಜದಲ್ಲಿ ಒಂದು ರೀತಿಯಲ್ಲಿ ಇವತ್ತು ನಾವು ಬೇರೆ ಬೇರೆ ಅನ್ನುವಂತ ಒಂದು ಭಾವನೆ ದಿನೇ ದಿನೇ ಬರ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು, ಇದು ಇವತ್ತು ಸ್ವಾತಂತ್ರ್ಯಕ್ಕೆ ಮಾರಕವಾದಂಥದ್ದು, ಸಂವಿಧಾನಕ್ಕೆ ಮಾರಕವಾದಂಥದ್ದು. ಯಾಕೆಂದ್ರೆ ಏನು ಬಸವಣ್ಣನವರು ಹೇಳಿದ್ದಾರೆ ಅದನ್ನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಅದೇ ವಿಶ್ವಸಂಸ್ಥೆ ಹೇಳ್ತದೆ, ಅದೇ ಮಾನವ ಹಕ್ಕುಗಳು ಹೇಳ್ತವೆ. ಅದಕ್ಕೆ ಇವತ್ತೇನು ಯಾವ ರೀತಿಯಲ್ಲಿ ಜಾತಿವಾದಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ಸಮುದಾಯವನ್ನು ಗುರಿಯನ್ನಾಗಿಟ್ಟುಕೊಂಡು ಅವರ ವಿರುದ್ಧ ನಿರಂತರವಾಗಿ ಇವತ್ತು ಅವರಿಗೆ ಮುಖ್ಯವಾಹಿನಿಯಿಂದ ಬೇರ್ಪಡಿಸುವಂತಹ ಪ್ರಯತ್ನ ನಡೀತಾ ಇದೆ. ಅದರ ವಿರುದ್ಧನೂ ಬಸವ ತತ್ವವಾದಿಗಳು ಹೋರಾಟ ಮಾಡುವಂತಹ ಸಮಯ ಬಂದಿದೆ.